ಹಲೋ ಭಾರತಿ, ಹೇಳು, ಏನ್ ವಿಷಯ? ಯಾಕಮ್ಮ ಅಷ್ಟೊಂದು ಅರ್ಜೆಂಟಾಗಿ ಹೊರಟ್ಬಿಟ್ರಿ? ನಾನು ನಿಮ್ಮನ್ನೆಲ್ಲ ಕಡೆ ಹುಡುಕಿದೆ, ನೀವೆಲ್ಲೂ ಕಾಣಿಸ್ಲೇ ಇಲ್ಲ. ಅದಕ್ಕೂ ಒಂದು ಕಾರಣ ಇದೆ ಕಣೆ. ಅಮ್ಮ, ಶಶಾಂಕ್ ಒಂಥರ ಇದ್ದ ಅಲ್ವಾ? ಆದಿತ್ಯನ ನೋಡೋಕೆ ಅಂತ ಬಂದವನು ಅವನ ಹತ್ರ ಮಾತಾಡ್ಲೇ ಇಲ್ಲ ಅಮ್ಮ. ಹಾಗೆ ಆದಿತ್ಯನ ಕರ್ಕೊಂಡು ಬಂದಲ್ಲ ಮೇರಿ, ಅವ್ರ ಹತ್ರ ನೀವು ಸರಿಯಾಗಿ ಮಾತಾಡ್ಲಿಲ್ಲ. ಅವ್ರನ್ನ ನೋಡ್ತಿದ್ದ ಹಾಗೆ ಅವನ ಅಲ್ಲಿಂದ ಹೊರಟ್ಬಿಟ್ಟ ಅಮ್ಮ. ಯಾಕೆ? ಓ, ನೀನ್ ಅದನ್ನ ಗಮನಿಸ್ದ್ಯಾ? ಜಾಣೆ ಕಡೆ ನೀನು. ನೀನ್ ಯಾವಾಗ್ಲೂ ಕೇಳ್ತಿದ್ಯಲ್ವಾ, ಎಲ್ಲಿಗೆ ಹೋಗಿದ್ರಿ, ಯಾವ ಊರಿಗೆ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅಂತೆಲ್ಲ. ನಾವು ಹೋಗಿದ್ದು ಇದೇ ವಿಷಯಕ್ಕೆ. ಈ ಮೇರಿನ ಕಡೆ ನಾವು ಹುಡ್ಕೊಂಡು ಹೋಗಿದ್ದು. ಅಂದ್ರೆ ಮೇರಿ ನಿಮಗೆ ಮೊದ್ಲೇ ಗೊತ್ತಾ? ಯಾರಮ್ಮ ಅವರು? ಅವಳು ನಮ್ ಶಶಾಂಕ್ ಹೆಂಡತಿ. ಆದ್ರೆ ಆದಿತ್ಯ ಮೇರಿಗೆ ಹೇಗ್ ಸಿಕ್ತಾ ಅಂತ ಗೊತ್ತಾಗ್ತಿಲ್ಲ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಮೇರಿ ಶಶಾಂಕ್ ಹೆಂಡ್ತಿನ? ಅವ್ರು ನೋಡಿದಾಗ ತುಂಬಾ ಹತ್ರದವ್ರು ಅಂತ ಅನ್ಸ್ತು ಅಮ್ಮ ನನ್ಗೆ. ಆದ್ರೆ ಎಷ್ಟು ಹತ್ರದವ್ರು? ನಿಮ್ ಸೊಸೆ ಅಂತ ಗೊತ್ತಿರ್ಲಿಲ್ಲ. ಅವಳನ್ನ ನೋಡಿದ್ರೆ ಸಾಕು ಕಡೆ, ತುಂಬಾ ಹತ್ರದವಳು ಅಂತ ಅನ್ನಿಸ್ತಾಳೆ. ತುಂಬಾ ಒಳ್ಳೆ ಹುಡುಗಿ. ಆದ್ರೆ ಇವನೇ ಸರಿ ಇಲ್ಲ ಅಷ್ಟೇ. ಅಮ್ಮ, ಆದ್ರೆ ಒಂದೇ ಒಂದು ಬೇಜಾರಿನ ವಿಷಯ. ಆದಿತ್ಯ ಬಂದಿದ್ದ ಖುಷಿಲಿ ನಾನು ಮೇರಿ ಅವ್ರ ಫೋನ್ ನಂಬರ್ ಇಸ್ಕೊಳ್ಳೋದನ್ನೇ ಮರ್ತ್ಬಿಟ್ಟೆ. ಅವ್ರ ಫೋನ್ ನಂಬರ್ ಆದ್ರೂ ಇದ್ದಿದ್ರೆ ಅವ್ರ ಹತ್ರ ಮಾತಾಡ್ಬೋದಿತ್ತು. ಅಮ್ಮ, ಮೇರಿ ಅವ್ರ ನಂಬರ್ ನಿಮ್ಮ ಹತ್ರ ಇದೆಯಾ? ಫೋನ್ ನಂಬರ್ ಯಾಕೆ ಬೇಕು ಆರ್ತಿ? ನೀನು ಪ್ರತ್ಯಕ್ಷವಾಗಿ ಅವಳನ್ನ ಮಾತಾಡ್ಸ್ಬೋದು. ಅವಳು ಊರಿಗೆ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಇಲ್ಲೇ ಇದ್ದಾರಾ? ಎಲ್ಲಿ? ಎಲ್ಲಿ ಅಂದ್ರೆ ಇನ್ನೆಲ್ಲಿ, ನಮ್ಮನೆಯಲ್ಲೇ ಇದ್ದಾಳೆ. ನೀನ್ ಯಾವಾಗ ಬೇಕಾದ್ರೂ ಅವಳ ಹತ್ರ ಮಾತಾಡ್ಬೋದು. ಓಕೆನಾ? ಅಮ್ಮ, ಇದಕ್ಕೆ ಶಶಾಂಕ್ ಏನು ಹೇಳಿ? ಅಯ್ಯೋ, ಅವನ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ್ವೆ, ಎಲ್ಲ ಸರಿ ಹೋಗುತ್ತೆ. ನಾವು ಮೇರಿನ ಕರ್ಕೊಂಡ್ ಬಂದಿದ್ದೆ ಇದೇ ಕಾರಣಕ್ಕೆ. ನೀ ನೆಮ್ಮದಿಯಾಗಿರು ಪುಟ್ಟ. ಅಮ್ಮ, ಅಮ್ಮ, ಯಾಕೋ ಬೆಳಗ್ಗೆಯಿಂದ ಕಿರ್ಚ್ಕೋತಾನೆ ಇದೀಯಾ? ನನಗೆ ಕಿವಿ ಕೇಳ್ಸತ್ತೆ, ಹೇಳೋದೇನು ಅಂತ. ಕಿವಿ ಕೇಳ್ಸುತ್ತೆ ನಿನಗೆ, ಆದ್ರೆ ನನ್ನ ಮಾತು ನಿನ್ನ ಮನ್ಸಿಗೆ ಕೇಳಲ್ಲ ಅಲ್ವಾ? ಯಾಕಮ್ಮ ಎಲ್ರೂ ಸೇರಿ ಹೀಗೆ ಮಾಡ್ತಾ ಇದ್ದೀರಾ? ಈಗ ನಾನು ಏನಂತ ಅನ್ಯಾಯ ಮಾಡ್ನಪ್ಪ ನಿಂಗೆ? ಏನ್ ಅನ್ಯಾಯ ಅಂತ ಕೇಳ್ತಿಯಲ್ಲ? ಕೇಳ್ದೆ ಊರಿಗೆ ಹೋದ್ರಿ, ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ದೇವಿ ದರ್ಶನಕ್ಕೆ ಹೋಗಿದೀವಿ ಅಂತ ಸುಳ್ಳು ಹೇಳಿದ್ರಿ. ಈಗಲೂ ಇಷ್ಟೆಲ್ಲ ಆದ್ಮೇಲೆ ಅಂತ ನಿಜ ಹೇಳ್ತಾ ಇಲ್ಲ ನೀವು. ಯಾಕಮ್ಮ ನನ್ ಕಂಡ್ರೆ ಇಷ್ಟು ದ್ವೇಷ ನಿನಗೆ? ಏನಮ್ಮ ಮಾಡಿದೀನಿ ನಾನು ನಿನಗೆ? ಸಾಕು, ಸುಮ್ಮನೆ ಇರೋ. ನನಗೆ ನಿನ್ ಮೇಲೆ ದ್ವೇಷ ಇಲ್ಲ ಕಣ. ನಾನ್ ಮಾಡ್ತಿರೋದೆಲ್ಲ ನಿನ್ ಒಳ್ಳೇದಕ್ಕೆ. ಇಷ್ಟು ದಿನ ನಿನಗೆ ಹೆಂಡತಿ ಇರ್ಲಿಲ್ಲ, ಈಗ ಮೇರಿ ಬಂದಿದ್ದಾಳೆ, ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳಿದಾಳೆ. ಸುಮ್ಮನೆ ಯಾಕೆ ಆದಿತ್ಯ ಬೇಕು ಅಂತ ಒದ್ದಾಡ್ತೀಯ? ಹೆಂಡತಿ ಬಂದಿದ್ದಾಳಲ್ವಾ, ಮುಂದೆ ನಿನಗೂ ಮಕ್ಕಳಾಗತ್ತೆ. ಮೇರಿ ಬೇರೆ ಜಾತಿಯವಳು ಅಂತ ನಾನೇನಾದ್ರೂ ಭೇದ ಮಾಡಿದ್ನ? ಅವಳ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿರೋ. ನೀನು ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಪಡು, ನಮಗೂ ನೆಮ್ಮದಿಯಾಗಿರೋದಕ್ಕೆ ಬಿಡು. ಅರ್ಥ ಮಾಡ್ಕೊಳ್ಳೋ. ಪಾಪು ಯಾಕೆ ಅಳ್ತಾ ಇದೆ? ಪಾಪ ಹಸುವಾಗಿರ್ಬೇಕೇನೋ. ಪಾಪು, ಯಾಕೆ ಪಾಪ? ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವು? ಮಗುನ ಇಟ್ಕೊಂಡು ಬಿಡಿ. ಆಂಟಿ, ಯಾಕಮ್ಮ? ಅಯ್ಯೋ, ಯಾಕಾರ್ತಿ? ಯಾಕೆ ಹಾಗೆ ಮಗು ನನ್ನ ಕೈಯಿಂದ ಕಿತ್ಕೊಂಡೆ? ಅಲ್ಲ ಅತ್ತೆ, ನೀವ್ ಈ ರೀತಿ ಕೂದಲು ಬಿಚ್ಕೊಂಡಿದ್ದೀರಲ್ಲ, ಮಗು ಅದಕ್ಕೆ ಎಷ್ಟೊಂದು ಅಳ್ತಾ ಇದೆ ನೋಡಿ, ಭಯ ಬಿದ್ದು. ಅಯ್ಯೋ, ನಾನ್ ಕೂದಲು ಬಿಚ್ಕೊಂಡಿದ್ರೆ ಮಗು ಯಾಕಮ್ಮ ಹೆದರ್ಕೊಳ್ಳುತ್ತೆ? ಸ್ನಾನ ಮಾಡೋಣ ಅಂತ ಹೋಗ್ತಿದ್ದೆ.
ಮಗು ಅಳ್ತಿತ್ತು, ಅದಕ್ಕೆ ಸಮಾಧಾನ ಮಾಡೋಣ ಅಂತ ತೊಡೆ ಮೇಲೆ ಹಾಕೊಂಡಿದ್ದೆ ಅಷ್ಟೇ. ಅದಕ್ಕೆ ಯಾಕೆ ಮಗುನ್ ಹೀಗೆ ಕಿತ್ಕೊಂಡೆ? ನಿಜವಾಗ್ಲೂ ನಿಜವಾಗ್ಲೂ ಆರ್ತಿ, ಯಾಕಮ್ಮ? ನಾನು ಮಗುಗೇನಾದ್ರೂ ಮಾಡ್ಬಿಡ್ತೀನಿ ಅಂತ ಭಯನಾ? ಹೆದರ್ಕೋಬೇಡ, ನಾನೇನು ಮಾಡಲ್ಲ ಕಣೆ. ಏನೋ ಒಂದ್ಸಲ ಬುದ್ಧಿ ಇಲ್ದೆ ತಪ್ಪು ಮಾಡ್ದೆ ಅಂದ್ರೆ ಯಾವಾಗ್ಲೂ ಹಾಗೆ ಮಾಡ್ತೀನ? ನಾನು ಖಂಡಿತ ಏನು ಮಾಡಲ್ಲ. ಬೇಜಾರು ಮಾಡ್ಕೋಬೇಡಿ ಅತ್ತೆ, ನಾನು ಆ ರೀತಿ ಯೋಚನೆ ಮಾಡಲಿಲ್ಲ. ನೀವು ಹೀಗೆ ಕೂತಿದ ರೀತಿ, ನಿಮ್ಮ ಕೂದಲು ನೋಡಿ ನನಗೆ ಭಯ ಆಯಿತು ಅಷ್ಟೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಏನು ಮಾಡಕ್ಕಾಗಲ್ಲ ಬಿಡಮ್ಮ. ತಪ್ಪು ಮಾಡಿದ್ಮೇಲೆ ಇಂಥ ಮಾತನ್ನೆಲ್ಲ ಕೇಳ್ಬೇಕಾದ್ದೆ. ಸ್ವಲ್ಪ ದಿವಸ ಕಳೀಲಿ, ನಿನಗೆ ನಾನು ಏನು ಅಂತ ಅರ್ಥ ಆಗತ್ತೆ. ಮಗು ಅಳ್ತಾ ಇದೆ, ಹಸುವಾಗಿರ್ಬೇಕು, ಹಾಲು ಕುಡ್ಸು. ಬೇಜಾರು ಮಾಡ್ಕೋಬೇಡಿ. ಆರ್ತಿ ಎಲ್ಲಿದೆಯಾ? ಬಾ ಇಲ್ಲಿ. ಅಮ್ಮ ಬಾ ಬಾ, ಏನ್ ವಿಷಯ ಅಮ್ಮ? ಇಲ್ಲಿ ಬೇಡ, ಹೇಳ್ತೀನಿ ಬಾ. ಎಲ್ಲರೂ ಬರ್ಲಿ, ನೀ ಅಲ್ಲಿ ಕೂತ್ಕೋ. ಬಾ, ನಿಧಾನ ಕೂತ್ಕೋ. ರವಿ, ಪರಿಮಳ, ಭಾಸ್ಕರ, ಸೂರ್ಯ ಎಲ್ಲಿದ್ದೀರಾ? ಬಂದ್ರು? ಏನಮ್ಮ? ಪರಿಮಳ ಎಲ್ಲಿ? ಬಂದು ನೋಡಿ. ಪರಿಮಳ ಬಾ ಇಲ್ಲಿ. ಏನಂತ ಇಷ್ಟೊಂದು ಖುಷಿಯಾಗಿದ್ದೀರಾ? ಇಲ್ದೇ ಇರುತ್ತಾ? ನಮ್ಮ ವಂಶಕ್ಕೆ ಮೊದಲನೇ ಗಂಡ್ಮಗು ಹುಟ್ಟಿದಾನೆ. ಅವನು ನಮ್ಮ ವಂಶೋದ್ಧಾರಕ. ಸುಮ್ಮನೆ ಇರಕ್ಕಾಗತ್ತಾ? ಇಷ್ಟು ದಿನ ನಮ್ಮ ಜೀವನನ ಆತಂಕದಿಂದಾನೇ ಕಳೆದ್ವಿ. ಇನ್ಮೇಲೆ ಸಂಭ್ರಮನೋ ಸಂಭ್ರಮ. ಸಂಭ್ರಮನ? ಏನಮ್ಮ ಅದು? ಹೂ ಕಣೋ, ನಮ್ಮ ಮಗುಗೆ ನಾಮಕರಣ ಶಾಸ್ತ್ರ ಮತ್ತೆ ಕಿವಿ ಚುಚ್ಚ ಶಾಸ್ತ್ರ ಎರಡು ಒಟ್ಟಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ವಾವ್, ಸೂಪರ್. ಅಮ್ಮ, ನೀನ್ ಹೇಳಿದ್ ಕರೆಕ್ಟೆ. ನಮ್ಮನೆ ಪ್ರತಿದಿನ ಸಂಭ್ರಮನೇ. ಹೌದೌದು, ಇನ್ ಮುಂದೆ ದಿನಾನು ಸಂಭ್ರಮನೇ ಆಗ್ಬೇಕು ಅಂದ್ರೆ ನಿಂದು ಶುರು ಆಗ್ಬೇಕಲ್ಲಪ್ಪ. ಸೂರಿಂಗೇನೋ ಮಗು ಆಯ್ತು, ನಿಂದು ಯಾವಾಗ? ಪ್ಲಾನ್ ಅಲ್ಲಿದೆಯೋ ಅಥವಾ ಬೇರೆ ಏನಾದ್ರೂ? ಹೋಗೋಣ. ಕಾಲು ಎಳಿದಂದ್ರೆ ಇದೇನಾ? ಅವಳಿನ್ನೂ ಓದ್ತಾ ಇದ್ದಾಳೆ, ಅದಕ್ಕೆ ಸುಮ್ಮನಿರೋಣ ನೀನು. ಅದಕ್ಕೆ ಈಗ್ಲೇ ಬೇಡವಾ? ಈಗ ಬೇಡವಾ ಅಂದ್ರೆ ಅವಳು ಓದೋದು ಬೇಡವಾ? ಅಯ್ಯೋ ಇಲ್ಲ ಬಿಡಪ್ಪ, ಅಳ್ಬೇಡಪ್ಪ. ಅಳ್ಬೇಡ ಕಣೋ, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನನಗೆ ಗೊತ್ತು ನೀನು ತಮಾಷೆ ಮಾಡಿದೆ ಅಂತ. ಓಹ್ ಮೈ ಗಾಡ್, ಮರ್ತೇ ಬಿಟ್ಟಿದ್ದೆ. ಸದ್ಯ ಒಳ್ಳೇದಾಯ್ತು ನೀನು ತಂದ್ಕೊಟ್ಟಿದ್ದು, ಇಲ್ಲಾಂದ್ರೆ ಪೊಲೀಸು ಚೆಕ್ಕಿಂಗು ಅಲ್ವಾ. ನೀನ್ ಯಾಕೆ ತಂದೆ ಇದನ್ನ? ಯಾಕೆ ಅಂದ್ರೆ ಗಂಡನ್ನ ಬೇಕು ಬೇಡ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಆಮೇಲೆ ಪೊಲೀಸ್ನವರು ನಿಮಗ್ ಫೈನ್ ಗೀನ್ ಹಾಕ್ಬಿಟ್ರೆ ಅದಕ್ಕೆ. ನೀನು ನನ್ನ ಕೆಲಸ ಎಲ್ಲ ಮಾಡೋ ಅವಶ್ಯಕತೆ ನನಗಿಲ್ಲ. ಆದ್ರೆ ನನಗಿದೆ, ಅದಕ್ಕೆ ತಾನೇ ನಾನಿರೋದು. ನೀನ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಯಾಕೆ ಅಂದ್ರೆ ನಾನು ನಿಮ್ ಹೆಂಡತಿ. ನೀವು ಬಯಸಿ ಬಯಸಿ ನನ್ನನ್ನ ಮದ್ವೆ ಆಗಿದ್ದೀರಾ. ಪದೇ ಪದೇ ಹೇಳಿದ್ನೆ ಹೇಳ್ಬೇಡ ನೀನು. ನಿಮಗ್ ನಾನ್ ಬೇಡ್ವಾ?
ನನ್ನ ಕಣ್ಮುಚ್ಚಿದ್ದು? ಯಾರು ಅಂತ ಬೇಗ ಹೇಳಿ ನೋಡೋಣ. ಇಷ್ಟು ಪುಟ್ಪುಟಾಣಿ ಕೈ ನಮ್ಮನೇಲಿ ಯಾರ್ದಿದೆ? ಪುಟ್ಪುಟಾಣಿ ಕೈಗಳ? ಹಾಗಿದ್ರೆ ಈ ಪುಟ್ಪುಟಾಣಿ ಕೈಗಳು ಯಾರ್ದು ಅಂತ ಬೇಗ ಹೇಳ್ಬೇಕು, ಇಲ್ಲಾಂದ್ರೆ ಮಗು ಅಳುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಅಳಬಾರ್ದು. ನೀವು ಯಾರು ಅಂತ ನನಗೆ ಗೊತ್ತಾಯ್ತು. ನೀವು ನಮ್ಮನೆ ಪುಟಾಣಿ ಮರಿ. ಸಾಕ್ಷಿ ಆದಿತ್ಯನ್ಕಿಂತ ತುಂಬಾ ಚಿಕ್ಕವರು. ನೀವು ನಮ್ಮನೆ ಪಾಪು ಪುಟ್ಟಾಣಿ ಮರಿಗಳು. ಯಾಕಾಗ ನೋಡ್ತಾ ಇದ್ದೀರಾ? ಯಾಕೆ ನೋಡ್ಬಾರ್ದಾ? ಹಾಗಲ್ಲ, ಈ ರೀತಿ ನೋಡೋದು ಅಂದ್ರೆ. ಯಾವ ರೀತಿ ನೋಡೋದು ಅಂದ್ರೆ? ಹೋಗಿಪ್ಪ ನೀವು. ನಿಮ್ ಮುಖದಲ್ಲಿ ಮುಗ್ಧ ನಗೆ ನೋಡೋದಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಆದ್ರೆ ಇಷ್ಟ ದಿನ ಇದ್ದಿದ್ದು ಬರೀ ನೋವು, ಸಂಕಟ, ಕಣ್ಣೀರು ಅಷ್ಟೇ. ಹಾಗ್ಯಾಕೆ ಅನ್ಕೋತೀರಾ? ಮತ್ತಿನ್ನೇನು ಆಡ್ತೀವ್ರೆ? ನಿಮ್ ಕಣ್ ಹನಿ ನಿಮ್ ಕೆನ್ನೆ ಮೇಲೂ ಬೀಳ್ಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಅದಾಗ್ಲೇ ಇಲ್ಲ. ನಿಮ್ ಯಾವ ಪ್ರಾಬ್ಲಮ್ಮು ಸಾಲ್ವ್ ಮಾಡೋಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ಬಿಡ್ತು ಅನ್ನಿ, ನಾವು ಪಡ್ಕೊಂಡ್ ಬಂದಿರೋದಕ್ಕೆ ಯಾರಾದ್ರೂ ಏನ್ ಮಾಡಕ್ಕಾಗತ್ತೆ? ನಿಮ್ಮಂತ ಗಂಡ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ. ನಿಮ್ ಕೈ ಹಿಡಿದಿರೋದಕ್ಕೆ ನಾನು ಸುಖವಾಗಿರೋದು. ಹಾಗೆಲ್ಲ ಯೋಚನೆ ಮಾಡಬೇಡಿ. ನೀವು ಯಾವಾಗ್ಲೂ ಇದೇ ರೀತಿ ನಗ್ನಗ್ತಾ ಇರಿ. ನಿಮ್ಮನ್ನು ಹೀಗೆ ನೋಡೋದಕ್ಕೇನೆ ನನಗೆ ಖುಷಿ. ಈ ನಗು ಯಾವಾಗ್ಲೂ ಹೀಗೆ ಇರುತ್ತೆ. ಎಲ್ಲ ಸಮಸ್ಯೆನೂ ಬಗೆಹರಿತು ಸೂರ್ಯರೇ. ನಮ್ಮ ಮಗುನೂ ಆರಾಮಾಗಿದೆ. ಆದಿತ್ಯನೂ ಮನೆಗೆ ಬಂದಾಯ್ತು. ನಮ್ಮ ಈ ಖುಷಿಗೆಲ್ಲ ಕಾರಣ ಆದಿತ್ಯ ಅಲ್ವಾ? ಅವನ್ ಮನೆಗೆ ಬರೋದಕ್ಕೆ ಕಾರಣ ಮೇರಿಯವರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ ಬರ್ತೀವ್ರೆ. ಸೂರ್ಯರೇ, ಮೇರಿ ಅಂದ್ಕೊಳ್ಳೆ ನೆನಪಾಯ್ತು. ನಿಮಗೊಂದು ವಿಷಯ ಹೇಳಿದ್ರೆ ಮರ್ತ್ಬಿಟ್ಟೆ ನಾನು. ಏನ್ ವಿಷಯ? ಈ ಮೇರಿ ಯಾರು ಗೊತ್ತಾ? ಯಾರು ಆರ್ತಿವ್ರೆ? ಶಶಾಂಕ್ ಹೆಂಡತಿ. ಮೇರಿ ಶಶಾಂಕ್ ಏನ್ ಹೇಳ್ತಾ ಇದೀರ ಆರ್ತಿವ್ರೆ? ಹೌದು ಸೂರ್ಯರೇ, ಮೇರಿ ಶೋಭಾಮನ್ ಸೊಸೆ. ಅಮ್ಮ ನಾನ್ ಸುಖವಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡಿರೋದು. ಮೇರಿ ಈಗ ಶೋಭಾಮನ್ ಮನೇಲೇ ಇದ್ದಾಳೆ. ಲೆಕ್ಕ ಮಾಡ್ತಿದ್ರ ಚಿಕ್ಕಪ್ಪ? ಹೌದು ಕಣೋ, ಅವಾಗಿಂದ ಮಾಡ್ತಾ ಇದೀನಿ, ಯಾಕೋ ಲೆಕ್ಕನೇ ಸಿಗ್ತಲ್ಲ. ಎಲ್ಲಿ ಮಿಸ್ ಹೊಡಿತದೆ ಅಂತ ಗೊತ್ತಾಗ್ತಿಲ್ಲ. ಹಿಂಗ್ ಕೂತ್ಕೊಂಡ್ ಮಾಡಿದ್ರೆ ಏನೂ ಆಗಲ್ಲ. ಮತ್ತೆ ಇಂಟ್ರೆಸ್ಟ್ ಇರ್ಬೇಕು. ಏಯ್, ನನಗೆ ರಿವರ್ಸಾ? ಮೊನ್ನೆ ಸರಿಯಾಗಿ ಕೂತ್ಕೊಂಡು ಓದ್ಕೊ ಅಂತ ಹೇಳಿದ ಮಾತನ್ನ ನನಗೆ ಈ ರೀತಿ ಹೇಳ್ತಾ ಇದೆಯಾ? ನಾನು ಸರಿಯಾಗಿ ಆದ್ರೆ ಎಲ್ಲೋ ಮಿಸ್ ಹೊಡಿತದೆ, ಟ್ಯಾಲಿನೇ ಆಗ್ತಲ್ಲ. ನೀವು ತುಂಬಾ ತಲೆ ಕೆಡ್ಸ್ಕೊಂತ ಇದ್ದೀರಾ. ನಿಮ್ ಮ್ಯಾಥ್ಸ್ ಅಲ್ಲಿ ವೀಕಾ? ಏನಂದೆ? ಕೊಡಿ ಕೊಡಿ, ನಾನು ಮಾಡ್ಕೊಡ್ತೀನಿ.
ತೆಗೆದು ಬಿಟ್ಟ ಅಂತಂದ್ರೆ ಅಂಟ್ಕೊಂಡ್ರೆ 4 ಹಲ್ಲು ಉದ್ರೋಗ್ಬಿಡ್ಬೇಕು. ಹೋಗ್ ಫಸ್ಟ್ 1 to 100 ಬರೆಯೋದನ್ನ ಕಲ್ತ್ಕೊಂಡ್ ಹೋಗೋ, ಆಮೇಲೆ ಇಲ್ಲಿ ಬರೋ ಅಂತೆ. ಹಲೋ, ನಾನು 1 to 100 LKG ಮುಗಿಸಿದ್ದೀನಿ. ಮ್ಯಾಮ್ ನನಗೆ ಗುಡ್ಡು ಹಾಕಿದ್ದಾರೆ. ಏಯ್, ಯಾರ ಹತ್ರ ಹೇಳ್ತೀಯ? 1 to 100 LKG ಕಲ್ತ್ಕೊಂಡ್ಯಾ? ನನ್ನ ಹತ್ರನೇ ಓಳ ತೆಗೆದು ಬಿಟ್ಟ ಅಂತಂದ್ರೆ ನಾನು ಯಾಕೆ ಸುಳ್ಳು ಹೇಳಿ? ನಾನು LKG ಕಲ್ತಿದ್ದೀನಿ. ಪಾಪ ನೀವು 5th standard ಕಲ್ತಿರ್ಬೇಕು, ಅದಕ್ಕೆ ನೀವು ಇಷ್ಟೊಂದು ವೀಕು. ಏಯ್, ನಿಂದೇನ್ ಬಾಯ ಬೊಂಬಾಯೋ? ಬಿಟ್ರೆ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಡ್ತೀನಿ ನನ್ನ ಮಗನೇ. ಲೆಕ್ಕ ಅದಲ್ಲಪ್ಪ, ಪಾಪುಗೆ ಫಂಕ್ಷನ್ ಮಾಡ್ತಾ ಇದೀವಲ್ಲ ಆ ಲೆಕ್ಕ. ಫಂಕ್ಷನ್? ಏನ್ ಫಂಕ್ಷನ್ ಚಿಕ್ಕಪ್ಪ? ಪಾಪುಗೆ ಕಿವಿ ಚುಚ್ಚೋ ಶಾಸ್ತ್ರ, ನಾಮಕರಣ ಮಾಡ್ತಾ ಇದೀವಲ್ಲ ಅದಕ್ಕೆ ಫಂಕ್ಷನ್. ನಾಮಕರಣ ಅಂದ್ರೆ? ನಾಮಕರಣ ಅಂದ್ರೆ ಪಾಪುಗೆ ಹೆಸರಿಡೋದು ಅಂತ. ಈಗ ನಿನಗೆ ಆದಿತ್ಯ ಅಂತ ಹೆಸರಿಟ್ಟಿಲ್ವಾ, ನನಗೆ ಭಾಸ್ಕರ್ ಅಂತ ಹೆಸರಿಟ್ಟಿಲ್ವಾ, ಅದೇ ತರ ಪಾಪುಗೂ ಒಂದು ಹೆಸರಿಡ್ತೀವಿ. ನನಗೆ ಕಿವಿನ ಚುಚ್ಚಿಲ್ಲ. ಲೇ, ನನಗೆ ನನ್ನ ಲೆಕ್ಕದ ಟೆನ್ಷನ್. ನೀನ್ ಬೇರೆ ಏನಾನ ಕೇಳಿ ತಲೆ ತಿಂತಿಯಲ್ಲ. ಹೋಗ, ನೀವು ಅಮ್ಮನ ಕೇಳ, ಹೋಗ್. ಅಮ್ಮಂಗೆ ಕೇಳ್ತೀನಿ. ರೀ, 1 ನಿಮಿಷ ಇಲ್ಲಿ ನೋಡಿ. ಇಷ್ಟು ದಿನ ನಿನ್ನೆ ಅಲ್ವೇನೆ ನೋಡ್ತಾ ಇರೋದು, ಸ್ವಲ್ಪ ದಪ್ಪ ಆಗಿದೆಯಾ? ಇನ್ನೇನೇ ನೋಡ್ನಿ? ಅಯ್ಯೋ ರಾಮ, ನಾನು ಅದನ್ನೆಲ್ಲ ಹೇಳಿದ್ದು. 1 ನಿಮಿಷ ಕೇಳಿ. ಮದುವೆ ಆದಾಗಿಂದ ಈ 2 ಕಿವಿಗಳು ನಿನಗೇ ಮೀಸಲು, ಇನ್ನೇನಮ್ಮ ಕೇಳಲಿ? ಆ ಪೇಪರ್ ತೆಗ್ದಿಡಿ, ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಹೇಳಿದ್ರೆ ನೀವೊಬ್ರು ತಮಾಷೆ ಮಾಡ್ಕೊಂಡು. ಹೇಳೋಣ ಬಾಗಲಿ ಅಮ್ಮ ಅವರು. ಈಗ ಮೇರಿ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯ್ತು? ಅದನ್ನೆಲ್ಲ ಯಾರೇ ಲೆಕ್ಕ ಬರೆದಿಟ್ಕೊಂಡಿರ್ತಾರೆ, ವಿಷಯಕ್ಕೆ ಬಾ. ಈಗ ಮೇರಿ ನಮ್ಮ ಮನೆಗೆ ಬಂದಿದ್ದಾಯ್ತು, ಅವರಿಬ್ರು ಆಗಾಗ ಮಾತಾಡ್ತಾ ಇರ್ತಾರೆ ಕಣ್ರಿ. ಮಾತಾಡ್ಲಿ ಮೇರಿ ನಿಶಕ್ಕು ಮಾತಾಡ್ಲಿ. ಅಯ್ಯ, ಬಡ್ಕೋಬೇಕು ನಿಮ್ಗೆ. ನಾನು ಹೇಳಿದ್ದು ಮೇರಿ ಮತ್ತೆ ಶಶಾಂಕ್ ಬಗ್ಗೆ, ಆ ಶಕ್ಕು ಬಗ್ಗೆ ಅಲ್ಲ. ಮತ್ತೆ ನೀನು ಪೀಠಿಗೆ ಆಗದೆ ನೇರವಾಗಿ ವಿಷಯಕ್ಕೆ ಬಾರೆ. ಆದ್ರೆ ಅವಳಿನ್ನೂ ಅವನ ರೂಮಿಗೆ ಹೋಗ್ತಾ ಇಲ್ಲ ಕಣ್ರಿ. ಅದಕ್ಕೆ ಅವರಿಬ್ರಿಗೂ 2ನೇ ಶಾಸ್ತ್ರ ಇಟ್ಕೊಳ್ಳೋಣ ಅಂತ. ಓ, ಫಸ್ಟ್ ಆಯ್ತು. ಏನ್ರಿ ನೀವು ಎಲ್ರು ಕೇಳೋ ತರ ಕೂಗ್ಕೋತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಯಾರಾದ್ರೂ ಕೇಳಿಸ್ಕೊಂಡ್ರೆ? ನೀನ್ ಯಾಕೆ ಹೀಗ್ ನುಲಿತಾ ಇದೀಯಾ? ಎಲ್ಲೋ ನಮ್ದೇ ಫಸ್ಟ್ ನೈಟ್ ಆಗ್ತಾ ಇದೆ ಅನ್ನೋ ಹಾಗೆ. ನಮ್ದೇ ಫಸ್ಟ್ ನೈಟ್ ಆಗಿದ್ರೆ ಯಾರಿಗೂ ಹೇಳದೆ ಮಾಡ್ಕೋಬೋದಾಗಿತ್ತು. ಆದ್ರೆ ಈಗ ನೀನು ಮಾಡಕ್ ಹೊರಟಿರೋದು ಅವರಿಬ್ರು ಫಸ್ಟ್ ನೈಟು. ಅವ್ರಿಗೆ ವಿಷಯ ಹೇಳ್ಬೇಕು, ಎಲ್ರಿಗೂ ಗೊತ್ತಾಗುತ್ತಲ್ಲೇ. ಆದ್ರೆ ಏನ್ ಗೊತ್ತಾ, ಕೊನೆ ಗಳಿಗೆವರೆಗೂ ಶಶಾಂಕಂಗೆ ಈ ವಿಷಯ ಗೊತ್ತಾಗ್ಬಾರ್ದು. ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ 1 ವಾರ ಮನೆ ಕಡೆ ಸುಳಿಯೋದೇ ಇಲ್ಲ ಅವನು. ಅವನಿಗೆ ಸುಳಿವು ಕೊಡೋದೇ ಬೇಡ. ಏನಂತೀರಿ? ಅವ್ನ್ ಕೆಲ್ಸಕ್ಕೆ ಹೋಗ್ತಾನಲ್ವೇನೆ, ಅವ್ನ್ಗೆ ಹೇಗ್ ವಿಷಯ ಗೊತ್ತಾಗುತ್ತೆ? ಅವ್ನ್ಗೆ ಯಾರು ಹೇಳ್ತಾರೆ? ಅವನಿಗೆ ಬದ್ಲು ನೋಡಿ ಚಾಡಿ ಪುಟ್ಟಿ. ಮೆತ್ತಗೆ. ಏನಕ್ಕೆ? ಪಾಪು ಮಲಗ್ತಿದೆ ಕಣೋ. ಆದಿ, ಬಾಯ್ಲಿ ಬಾರೋ ಇಲ್ಲಿ. ಅದು ಪಾಪು ಮಲಗ್ತಿದ್ದೆಲ್ಲ, ಅದಕ್ಕೆ ಗಲಾಟೆ ಮಾಡಬೇಡ ಅಂತ ಹೇಳಿದೆ. ಹೌದು, ಇವತ್ತಿನ ಸ್ಕೂಲಲ್ಲಿ ಏನು ಮಾಡಿದೆ? ಹೇಗಿತ್ತು? ಅಯ್ಯೋ ಬಿಡಮ್ಮ, ಅದೇ ಮ್ಯಾಮು, ಅದೇ ರೈಮ್ಸು, ಅದೇ ಏನಾಯ್ತು? ಮೆತ್ತಗೆ ಮಾತಾಡು, ಇಲ್ಲ ಪಾಪು ಎದ್ಬಿಡುತ್ತೆ. ಹೋಗ್ಲಿ, ಏನಾದ್ರೂ ತಿಂದ್ಯಾ? ಆದಿ,
ಫಸ್ಟು ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ಆಮೇಲೆ ತಿನ್ನು. ಆಮೇಲೆ ಇಲ್ಲಿ ಬರು ಅಂತ. ಹೋಗು ಆಯ್ತಾ? ಏನಾದರೂ ತಿನ್ಬಿಟ್ಟು ಬಾ. ಯಾಕೋ, ಏನಾಯ್ತು? ಅಮ್ಮ, ಪಾಪುಗೆ ಕಿವಿ ಚುಚ್ಚೋ ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂತೆ. ಇದನ್ನೆಲ್ಲ ಯಾರು ಹೇಳಿದ್ರು ನಿಂಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಪಾಪುಗೆ ಕಿವಿ ಚುಚ್ಚೋ ಫಂಕ್ಷನ್ ಮಾಡ್ತಾ ಇದ್ದೀರಾ? ಹುಟ್ಟೋ ಎಲ್ಲ ಮಕ್ಕಳಿಗೂ ಕಿವಿ ಚುಚ್ಚೋ ಶಾಸ್ತ್ರ ಮಾಡೇ ಮಾಡ್ತಾರೆ. ಅದನ್ನು ಮಾಡದೇ ಇದ್ರೆ ಅವ್ರಿಗೆ ಒಳ್ಳೇದಾಗಲ್ಲ ಕಣೋ. ಪಾಪುಗೆ ಒಳ್ಳೇದಾಗಬೇಕು ಅಂದ್ರೆ ಕಿವಿ ಚುಚ್ಚಬೇಕಾ? ನೋವಾಗಲ್ವಾ? ನೋವಾಗಲ್ಲ ಕಣೋ. ಇಲ್ಲೋಡು, ಹೀಗಂದ್ರೆ ಸಾಕು, ಕಿವಿ ಚುಚ್ಚೋದಾಗ್ಬಿಡತ್ತೆ. ಯಾಕೋ ಪುಟ, ಯಾಕೆ ಸೈಲೆಂಟ್ ಆದೆ? ಮಗುಗೆ ಕಿವಿ ಚುಚ್ಚೋವಾಗ ನೋವು ಆದ್ರೂ ಆ ಮಗುಗೆ ಕಿವಿ ಚುಚ್ಚಿಸ್ಲೇಬೇಕು, ಇಲ್ಲ ಅಂದ್ರೆ ಮಗುಗೆ ಒಳ್ಳೇದಾಗಲ್ಲ ಪುಟ. ಹಾಗಾದ್ರೆ ನನಗೆ ಕಿವಿ ಚುಚ್ಚಿಲ್ಲ? ಹೇಳಮ್ಮ, ನಂಗೆ ಯಾಕೆ ಚುಚ್ಚಿಲ್ಲ? ನನಗೆ ಒಳ್ಳೇದಾಗಬಾರ್ದಾ?